ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಮುಕ್ತಾಯವಾಗುತ್ತೆ ಅನ್ನೋ ಹಂತದಲ್ಲೇ ಅದು ಮತ್ತೊಂದು ಮಜಲಿಗೆ ಹೊರಳುವ ಎಲ್ಲ ಸೂಚನೆಗಳು ಕಾಣ್ತಾ ಇವೆ. ಮೊನ್ನೆ ರಷ್ಯಾದ ಏರ್ ಬೇಸ್ಗಳ ಮೇಲೆ ಯುಕ್ರೇನ್ ಡ್ರೋನ್ ದಾಳಿಯನ್ನು ಮಾಡಿತು. ಅದರಿಂದ ರಷ್ಯಾ ಚೇತರಿಸಿಕೊಳ್ಳುವ ಮೊದಲೇ ರಷ್ಯಾ ಹಾಗೂ ಕ್ರಿಮಿಯಾಗಳನ್ನ ಸಂಪರ್ಕಿಸುವ ಬ್ರಿಡ್ಜ್ ಒಂದರ ಮೇಲೆ ಕೂಡ ಯುಕ್ರೇನ್ ಅಂಡರ್ ವಾಟರ್ ಸ್ಫೋಟಕಗಳನ್ನು ಬಳಸಿ ದಾಳಿ ಮಾಡಿದೆ. ಈ ಮಧ್ಯೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಮಾತುಕತೆಗಳು ಕೂಡ ಯಥಾ ಪ್ರಕಾರ ನಡೀತಾ ಇವೆ. ಅಲ್ಲಿ ಶಾಂತಿ ಉಂಟಾಗೋ ನಂಬಿಕೆ ಬಿಡಿ. ಈಗ ಇನ್ನೂ ಒಂದು ಸುತ್ತಿನ ಭಯಾನಕ ದಾಳಿಗೆ ರಷ್ಯಾ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು, ಈ ಬಾರಿ ಬರೀ ಯುಕ್ರೇನ್ ಮಾತ್ರ ಟಾರ್ಗೆಟ್ ಆಗುತ್ತಾ ಅಥವಾ ಯುರೋಪಿನ ಇನ್ಯಾವುದಾದ್ರೂ ದೇಶವನ್ನು ಕೂಡ ರಷ್ಯಾ ಟಾರ್ಗೆಟ್ ಮಾಡಿಕೊಳ್ಳುತ್ತಾ ಅನ್ನೋ ಅನುಮಾನಗಳಿಗೆ ಇದು ಕಾರಣ ಆಗ್ತಾ ಇದೆ. ಈ ಮಧ್ಯೆ ಭಾರತದ ಕೆಲ ರಕ್ಷಣಾ ತಜ್ಞರು ಭಾರತದ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಖರೀದಿ ಮಾಡಿ ಅಳವಡಿಸಿಕೊಳ್ಳೋದಕ್ಕೆ ರಷ್ಯಾಗೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷ ಮುಂದೆ ಯಾವೆಲ್ಲ ದಿಕ್ಕುಗಳಿಗೆ ಹೊರಳುತ್ತೆ? ರಷ್ಯಾಗೆ ತನ್ನ ಏರ್ ಬೇಸ್ಗಳ ಮೇಲಿನ ದಾಳಿಯ ಬಗ್ಗೆ ಅನುಮಾನ ಇರುವುದು ಯಾರ ಮೇಲೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೇಗೆ ಅನ್ನೋ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ತರಬೇತಿ ಕೊಡುವ 3 ದಿನಗಳ ಕಾರ್ಯಾಗಾರವೊಂದನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೂನ್ 6, 7 ಮತ್ತು 8ನೇ ತಾರೀಕು ಈ ಯೂಟ್ಯೂಬ್ನ ವಿಶೇಷ ಕಾರ್ಯಾಗಾರ ಇರುತ್ತೆ. ಅದರಲ್ಲಿ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್, ಯೂಟ್ಯೂಬ್ನ ಮಾನಿಟೈಸೇಷನ್, ಆಪ್ಟಿಮೈಸೇಷನ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ವಿಡಿಯೋಗಳನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ. ನಿಮಗೆ ಆ ಬಗ್ಗೆ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರಿಗೆ ನೀವು ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ, 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಸಂಧಾನಕ್ಕಾಗಿ ಇಸ್ತಾನ್ಬುಲ್ನಲ್ಲಿ 2ನೇ ಸುತ್ತಿನ ಮಾತುಕತೆಗಳು ನಡೆದಿವೆ. ಅಲ್ಲಿ ಎರಡೂ ದೇಶಗಳು ತಮ್ಮ ಸೈನಿಕರ ಹಸ್ತಾಂತರಕ್ಕೆ ಒಪ್ಪಿವೆ. ಅಲ್ಲಿ ಸಾವಿರಾರು ಯುಕ್ರೇನಿ ಸೈನಿಕರ ಹೆಣಗಳನ್ನು ರಷ್ಯಾ ಯುಕ್ರೇನ್ಗೆ ಹಸ್ತಾಂತರ ಮಾಡುತ್ತೆ. ಆದರೆ ಶಾಂತಿ, ಕದನ ವಿರಾಮಕ್ಕೆ ಎರಡೂ ದೇಶಗಳು ಸಿದ್ಧ ಆಗಿಲ್ಲ. ಇನ್ನು ಇಸ್ತಾನ್ಬುಲ್ನಲ್ಲಿ ಟ್ರಂಪ್, ಪುತಿನ್ ಹಾಗೂ ಝೆಲೆನ್ಸ್ಕಿ ಮೂವರನ್ನು ಕೂಡಿಸಿ ನಾವು ಮಾತುಕತೆ ಮಾಡಿಸಿಬಿಡ್ತೀವಿ ಅಂತ ಕುಣಿತಾ ಇದ್ದ ಆಧುನಿಕ ಖಲೀಫಾನ ಉತ್ಸಾಹಕ್ಕೆ ಕೂಡ ತಣ್ಣೀರು ಬಿದ್ದಿದೆ. ಝೆಲೆನ್ಸ್ಕಿ ಬರೋದಕ್ಕೆ ಸಿದ್ಧ, ಪುತಿನ್ ನಾನು ಕೂಡ ಮಾತುಕತೆಗೆ ಬರ್ತೀನಿ ಅಂತ ಹೇಳಾಗಿತ್ತು. ಆದರೆ ಅಷ್ಟರಲ್ಲೇ ಯುಕ್ರೇನ್ ರಷ್ಯಾದ ಮೇಲೆ ಭಯಾನಕ ದಾಳಿ ಮಾಡ್ತಲ್ಲ. ಈಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ನಾನು ಯಾವ ಮಾತುಕತೆಗೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ರಷ್ಯಾ ಇನ್ನು ಮುಂದೆ ಯುಕ್ರೇನ್ನ ಎಷ್ಟು ಸಾಧ್ಯವೋ ಅಷ್ಟು ಕಠಿಣವಾಗಿ ಶಿಕ್ಷೆ ಮಾಡಬೇಕು ಅಂತ ಬಯಸುತ್ತೆ. ಅದಕ್ಕಾಗಿ ಅವರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ರಷ್ಯಾದ 5 ಏರ್ ಬೇಸ್ಗಳ ಮೇಲೆ ನಡೆದ ಡ್ರೋನ್ ದಾಳಿಯ ಹಿಂದೆ ಝೆಲೆನ್ಸ್ಕಿಯ 1.5 ವರ್ಷದ ಪ್ಲಾನಿಂಗ್ ಇದೆ, ಪ್ರಯತ್ನಗಳಿವೆ. ಅಲ್ಲಿಗೆ ಡ್ರೋನ್ಗಳನ್ನು ಯುಕ್ರೇನ್ ಸ್ಮಗಲ್ ಮಾಡಿಸ್ತು ಅಂತೆಲ್ಲ ಏನೇ ಕತೆಗಳು ಹೇಳ್ತಾ ಇದ್ರೂ ಕೂಡ ರಷ್ಯಾ ಇಲ್ಲಿ ಬರೀ ಯುಕ್ರೇನ್ ಒಂದೇ ಈ ಕೆಲಸ ಮಾಡಿದೆ ಅಂದ್ರೆ ನಂಬುತ್ತಾ ಇಲ್ಲ. ಆ ದಾಳಿಯ ಹಿಂದೆ ರಷ್ಯಾದಲ್ಲಿನ .5 ಫ್ರಂಟ್ನ ಕೈವಾಡ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾಕೆಂದ್ರೆ ಒಳಗಿನ ಜನರ ಸಹಾಯ ಇಲ್ಲದೆ ಇದ್ರೆ ಇಂಥ ದಾಳಿಗಳನ್ನು ಮಾಡೋದಕ್ಕಾಗೋದಿಲ್ಲ. ಟ್ರಕ್ ತುಂಬ ಡ್ರೋನ್ಗಳನ್ನು ತುಂಬಿಕೊಂಡು ಬಂದು ಅದನ್ನು ಏರ್ ಬೇಸ್ಗಳ ಬಳಿ ನಿಲ್ಲಿಸಿ ಡ್ರೋನ್ಗಳನ್ನು ಹಾರಿಸಬೇಕು ಅಂದರೆ ಅಲ್ಲಿ ಒಳಗಿನವರ ಸಹಾಯ ಇರಲೇಬೇಕು. ಈಗ ರಷ್ಯಾ ಅದನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ರಷ್ಯಾದಲ್ಲಿನ ಚೆಚನ್ಯಾ ಬಂಡುಕೋರನ್ನು ಬಳಸಿಕೊಂಡು ಬ್ರಿಟನ್ನ MI6 ಈ ಆಪರೇಷನನ್ನು ಮಾಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅದೇನಾದರೂ ನಿಜ ಇದ್ದು ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ರಷ್ಯಾಗೆ ಸಿಕ್ಕಿದ್ದೇ ಆದರೆ ಮುಂದಿನ ರಷ್ಯಾದ ಟಾರ್ಗೆಟ್ ಯುಕ್ರೇನ್ ಮಾತ್ರ ಆಗಿರೋದಿಲ್ಲ, ಬದಲಿಗೆ ಬ್ರಿಟನ್ ಕೂಡ ಆಗುತ್ತೆ. ಅಕಸ್ಮಾತ್ ಬ್ರಿಟನ್ ಅನ್ನ ರಷ್ಯಾ ಟಾರ್ಗೆಟ್ ಮಾಡಿಕೊಂಡ್ರೆ ಈಗಾಗಲೇ ನಾನಾ ಆಂತರಿಕ ಸಮಸ್ಯೆಗಳಿಂದ ನರಳುತ್ತಾ ಇರೋ ಬ್ರಿಟನ್ ತೀವ್ರ ಸಮಸ್ಯೆಗೆ ತುತ್ತಾಗಬೇಕಾಗುತ್ತೆ. ವಿಪರೀತ ಪ್ರಮಾಣದ ವಲಸಿಗರು, ಇಸ್ಲಾಮಿಕ್ ಉಗ್ರವಾದಿಗಳು, ಪ್ರತ್ಯೇಕತಾವಾದಿಗಳು ಹೀಗೆ ನಾನಾ ರೀತಿಯ ಜನಕ್ಕೆ ಆಶ್ರಯ ಕೊಟ್ಟಿರೋ ಬ್ರಿಟನ್ನಲ್ಲಿ .5 ಫ್ರಂಟ್ ಅನ್ನು ಓಪನ್ ಮಾಡಿಸೋದು ರಷ್ಯಾಗೆ ಖಂಡಿತ ಕಷ್ಟ ಏನಾಗೋದಿಲ್ಲ. ರಷ್ಯಾದ ಪ್ರಾಕ್ಸಿ ಥರ ಕೆಲಸ ಮಾಡೋ ಇರಾನ್ ಬ್ರಿಟನ್ನಲ್ಲಿ ಏನು ಬೇಕಾದರೂ ಮಾಡಿಸಿಬಿಡುವ ಶಕ್ತಿಯನ್ನು ಹೊಂದಿದೆ. ಸೊ ಇದು ಈಗ ಬ್ರಿಟಿಷರ ಆತಂಕಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಯುಕ್ರೇನ್ ರಷ್ಯಾಗೆ ಮತ್ತೂ ಒಂದು ಆಘಾತವನ್ನು ಕೊಟ್ಟಿದೆ. ಮೊಟ್ಟಮೊದಲ ಬಾರಿಗೆ ಯುಕ್ರೇನ್ ಅನ್ಮ್ಯಾನ್ಡ್ ಅಂಡರ್ ವಾಟರ್ ಡ್ರೋನ್ಗಳನ್ನು ಬಳಸಿ ರಷ್ಯಾ ಹಾಗೂ ಕ್ರಿಮಿಯಾಗಳ ನಡುವಿನ ಸೇತುವೆಯನ್ನು ಸ್ಫೋಟಿಸಿದೆ. ಇದಕ್ಕಾಗಿ ಸುಮಾರು 1100 kgಯಷ್ಟು ಜಲಾಂತರ ಸ್ಫೋಟಕಗಳನ್ನು ಬಳಸಿರುವುದಾಗಿ ಯುಕ್ರೇನ್ ಹೇಳಿಕೊಳ್ತಾ ಇದೆ. ಗೆಳೆಯರೆ, ಕ್ರಿಮಿಯಾ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೋವಿಯತ್ ಯೂನಿಯನ್ ಇದ್ದ ಕಾಲಕ್ಕೆ ಯುಕ್ರೇನ್ ಜೊತೆ ಕ್ರಿಮಿಯಾ ಕೂಡ ಸೋವಿಯತ್ನ ಭಾಗ ಆಗಿತ್ತು. ಕಪ್ಪು ಸಮುದ್ರದಲ್ಲಿನ ಈ ಕ್ರಿಮಿಯಾಗಾಗಿ ಈ ಹಿಂದೆ ಯುರೋಪಿಯನ್ ಪಡೆಗಳು
ಸಮುದಾಯಗಳು ಟರ್ಕಿ ಹಾಗೂ ರಷ್ಯಾ ನಡುವೆ ಸಾಕಷ್ಟು ಯುದ್ಧಗಳು ಆಗಿದ್ವು. ಇದು ಕಪ್ಪು ಸಮುದ್ರದಲ್ಲಿನ ಅತ್ಯಂತ ಆಯಕಟ್ಟಿನ ಭೂಪ್ರದೇಶ. ಇನ್ನು ಸೋವಿಯತ್ ಒಡೆದು ಹೋದ ನಂತರ ಈ ಕ್ರಿಮಿಯಾ ಯುಕ್ರೇನಿನ ಭಾಗ ಆಯಿತು. ಆದರೆ ಇಲ್ಲಿ ರಷ್ಯಾ ಮೂಲದ ಜನ ಹೆಚ್ಚಿದ್ರು. ಕಾಲಕ್ರಮೇಣ ಯುಕ್ರೇನ್ ಅನ್ನೋದು ಕೂಡ ರಷ್ಯಾದಿಂದ ದೂರ ಆಗ್ತಾ ಯುರೋಪಿಯನ್ ಯೂನಿಯನ್ನ ಕಡೆಗೆ, ಅಮೆರಿಕಾದ ಕಡೆಗೆ ಹೆಚ್ಚು ವಾಲ್ತಾ ಹೋಯಿತು. ಇದು ರಷ್ಯಾಗೆ ಥ್ರೆಟ್ ಅನ್ನಿಸ್ಕೊಳ್ತಾ ಇತ್ತು. ಮುಂದೆ ಪುತಿನ್ ರಷ್ಯಾದ ಚುಕ್ಕಾಣಿಯನ್ನು ಹಿಡಿದ ನಂತರ 2014ರಲ್ಲಿ ಈ ಕ್ರಿಮಿಯಾ ಮೇಲೆ ರಷ್ಯಾ ಆಕ್ರಮಣವನ್ನು ಮಾಡಿತು ಮತ್ತು ಇದನ್ನು ತನ್ನ ವಶಕ್ಕೆ ತಗೊಳ್ತು. 2014ರಿಂದ ಕ್ರಿಮಿಯಾ ರಷ್ಯಾದ ವಶದಲ್ಲೇ ಇದೆ. ಆದರೆ ಈ ಕ್ರಿಮಿಯಾನ ಸಂಪರ್ಕಿಸುವುದಕ್ಕೆ ರಷ್ಯಾಗೆ ಯಾವುದೇ ನೇರವಾದ ಭೂಮಾರ್ಗ ಇರಲಿಲ್ಲ. ಅದಕ್ಕಾಗಿ ನಿರ್ಮಾಣವಾಗಿದ್ದು ಈ ಕ್ರಿಮಿಯಾ ಬ್ರಿಡ್ಜ್. ಇದನ್ನು ಕೆರ್ಚ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಇದು ಸುಮಾರು 19 ಕಿಲೋಮೀಟರ್ಗಳ ಉದ್ದದ ಬ್ರಿಡ್ಜು. ರಷ್ಯಾದ ಮುಖ್ಯ ಭೂಮಿಯಿಂದ ಕ್ರಿಮಿಯಾನ ಸಂಪರ್ಕಿಸುವುದಕ್ಕೆ ಅಂತಲೇ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಇಷ್ಟು ವರ್ಷಗಳ ಕಾಲ ಕ್ರಿಮಿಯಾಗೆ ಸಂಪರ್ಕವನ್ನು ಕಲ್ಪಿಸಿದ್ದು ಕೂಡ ಇದೇ ಬ್ರಿಡ್ಜ್. ಹಾಗೆ ರಷ್ಯಾ ಯುಕ್ರೇನ್ ಯುದ್ಧದ ನಂತರ ರಷ್ಯಾದ ಸೇನೆ, ಆಯುಧಗಳು ಹಾಗೂ ಇನ್ನಿತರ ಬ್ಯಾಕಪ್ ದಕ್ಷಿಣ ಯುಕ್ರೇನ್ಗೆ ಬರುವುದಕ್ಕೆ ಕೂಡ ಈ ಕ್ರಿಮಿಯಾ ಬ್ರಿಡ್ಜ್ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇತ್ತು. ಈಗ ಅದನ್ನು ಸ್ಫೋಟಿಸುವ ಮೂಲಕ ಯುಕ್ರೇನ್ ರಷ್ಯಾಗೆ ಇನ್ನೂ ಒಂದು ಶಾಕ್ ಅನ್ನು ಕೊಟ್ಟಿದೆ. ಈ ಸ್ಫೋಟಕ್ಕೆ ಯುಕ್ರೇನ್ ನಿರ್ಮಿತ ಮರಿಚ್ಕಾ ಅಂಡರ್ ವಾಟರ್ ಡ್ರೋನ್ಗಳನ್ನು ಬಳಸಲಾಗಿದೆ. ಅವು ನೋಡೋದಕ್ಕೆ ಟಾರ್ಪಿಡೋಗಳ ಥರ ಕಾಣುತ್ತವೆ, ನೀರಿನ ಆಳದಲ್ಲಿ ಸಂಚರಿಸುತ್ತವೆ, ರಿಮೋಟ್ ಮೂಲಕ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದು 200ರಿಂದ 300 kg ಸ್ಫೋಟಕಗಳನ್ನು ತಗೊಂಡು ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ 1.1 ಟನ್ ಸ್ಫೋಟಕ ಬಳಸಿರುವುದಾಗಿ ಹೇಳಿಕೊಳ್ತಾ ಇರೋದ್ರಿಂದ 3-4 ಮರಿಚ್ಕಾಗಳನ್ನು ಈ ಕಾರ್ಯಕ್ಕೆ ಬಳಸಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಈ ದಾಳಿ ಬ್ರಿಡ್ಜ್ನ ಪಿಲ್ಲರ್ ಒಂದನ್ನು ಉಡಾಯಿಸಿದೆ. ಹೀಗಾಗಿ ಇದರ ರಿಪೇರಿಗೊಂದಷ್ಟು ಕಾಲಾವಕಾಶ ಹಿಡಿಯಲಿದ್ದು, ಅಲ್ಲಿವರೆಗೆ ಕ್ರಿಮಿಯಾ ಆಗಿದ್ದ ಒಂದು ಸೇತುವೆ ಸಂಪರ್ಕವನ್ನು ಯುಕ್ರೇನ್ ಕತ್ತರಿಸಿದ ಹಾಗಾಗಿದೆ. ಇನ್ನು ಗೆಳೆಯರೆ, ಇಲ್ಲಿ ರಷ್ಯಾದ ವಾಯುನೆಲೆ, ಬ್ರಿಡ್ಜ್ ಹೀಗೆ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ನಿರಂತರವಾಗಿ ದಾಳಿ ಮಾಡುವ ಮೂಲಕ ರಷ್ಯಾದ ಸೇನೆ ಹಾಗೂ ಅಲ್ಲಿನ ಜನರಲ್ಲಿ ಒಂದು ಆತಂಕವನ್ನು ಉಂಟು ಮಾಡುವ ಪ್ರಯತ್ನಕ್ಕೆ ಯುಕ್ರೇನ್ ಮುಂದಾಗಿದೆ. ಅಷ್ಟೇ ಅಲ್ಲ, ಹೀಗೆ ಅಫೆನ್ಸಿವ್ ಆಗಿ ಮುಂದುವರಿತಾ ಹೋದರೆ ರಷ್ಯಾ ತನ್ನ ಮಿಲಿಟರಿ ಅಸೆಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಡಿಫೆನ್ಸಿವ್ ಮೋಡಿಗೆ ಬರುತ್ತೆ. ಸೊ ಆ ಮೂಲಕ ರಷ್ಯಾದ ಅಗ್ರೆಷನ್ಗೆ ಬ್ರೇಕ್ ಹಾಕಬಹುದು ಅಂತ ಯುಕ್ರೇನ್ ಯೋಚಿಸಿದ ಹಾಗೆ ಕಾಣ್ತಾ ಇದೆ. ಜೊತೆಗೆ ನಿರಂತರ ದಾಳಿಗಳು, ಡೀಪ್ ಸ್ಟ್ರೈಕುಗಳು, ಸರ್ಪ್ರೈಸ್ ಅಟ್ಯಾಕ್ಗಳು ಸೇನೆಯ ನೈತಿಕ ಸ್ಥೈರ್ಯ ಕುಸಿಯೋ ಹಾಗೆ ಮಾಡುತ್ತವೆ ಅನ್ನೋದು ಕೂಡ ಯುಕ್ರೇನಿನ ನಂಬಿಕೆ. ಆದರೆ ಇದನ್ನು ರಷ್ಯಾ ಹೇಗೆ ತಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿ ಯುಕ್ರೇನ್ ದಾಳಿ ಮಾಡಿದ ನಂತರ ರಷ್ಯಾ ದೊಡ್ಡ ಮಟ್ಟದಲ್ಲಿ ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಇದುವರೆಗೆ ಹೋಗಿಲ್ಲ. ಅವರು ಕೂಲ್ ಆಗಿದ್ದಾರೆ. ಕದನ ವಿರಾಮಕ್ಕೆ ಒಪ್ಪಿಗೆಯನ್ನೂ ಸೂಚಿಸಿಲ್ಲ. ಬದಲಿಗೆ ರಷ್ಯಾ ಡ್ರೋನ್ ದಾಳಿಯ ನಂತರ ಯುಕ್ರೇನಿನ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಈ ಬಾರಿ ಯುಕ್ರೇನ್ನಲ್ಲಿನ ಡ್ರೋನ್ ತಯಾರಿಕಾ ಘಟಕವನ್ನು ರಷ್ಯಾ ಹೊಡೆದು ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇನ್ನು ಯುಕ್ರೇನ್ನಲ್ಲಿ ಕೆಲ ದಿನಗಳ ಕಾಲ ಡ್ರೋನುಗಳು ತಯಾರಾಗೋದಿಲ್ಲ. ಇನ್ನು ಬ್ರಿಟನ್ ಕೈವಾಡದ ಬಗ್ಗೆ ರಷ್ಯಾಗೆ ಅನುಮಾನ ಇದೆ. ಅದು ನಿಜ ಅಂತ ಗೊತ್ತಾದರೆ ಬ್ರಿಟನ್ ಮೇಲೆ ಕೂಡ ರಷ್ಯಾ ಬೀಳುವ ಅವಕಾಶಗಳಿರುತ್ತವೆ. ಹಾಗೆ ರಷ್ಯಾ ತನ್ನ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು, ಆರ್ಸೆನಲ್ಗಳನ್ನು ಅಲರ್ಟ್ ಮೋಡಿಗೆ ತಂದಿಟ್ಟುಕೊಂಡಿದೆ. ಅವರು ಸೆಕೆಂಡ್ ಮತ್ತು ಥರ್ಡ್ ಸ್ಟ್ರೈಕ್ ಕೇಪಬಿಲಿಟಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿದ್ದಾರೆ. ಬೆಲಾರೂಸ್ನಲ್ಲಿನ ಆಯುಧಗಳು ಅಲರ್ಟ್ ಮೋಡಲ್ಲಿವೆ. ಹಾಗೆ ಆರ್ಕ್ಟಿಕ್ ರೀಜನ್ನಲ್ಲಿನ ನ್ಯೂಕ್ಲಿಯರ್ ಆರ್ಸೆನಲ್ಗಳನ್ನು ಆಕ್ಟಿವ್ ಮೋಡಿಗೆ ತಂದಿರೋ ರಷ್ಯಾ ತಾನು ಅಣುಯುದ್ಧಕ್ಕೆ ಕೂಡ ಸಿದ್ಧ ಅನ್ನೋ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದೆ. ಅವ್ರು ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಯುಕ್ರೇನ್ಗೆ ಅಮೆರಿಕ ಆಯುಧಗಳನ್ನು ಸರಬರಾಜು ಮಾಡುತ್ತೆ, ಬ್ರಿಟನ್ ರಷ್ಯಾದ ಮೇಲೆ ದಾಳಿ ಮಾಡಿಸುತ್ತೆ ಅನ್ನೋದಾದ್ರೆ ಇಲ್ಲಿ ಸಾತಾನ್ 1 ಅಂತ ಕರೆಸಿಕೊಳ್ಳುವ ಸರ್ಮಾಟ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇರಾನ್ಗೆ ಕೊಡ್ತೀವಿ ಅಂತ ರಷ್ಯಾ ಧಮಕಿ ಹಾಕ್ತಾ ಇದೆ. ಈ ಸರ್ಮಾಟ್ ಅನ್ನೋದು ಸುಮಾರು 18,000 ಕಿಲೋಮೀಟರ್ ರೇಂಜ್ ಹೊಂದಿರುವ ಮಿಸೈಲ್. ಇದನ್ನ ಇರಾನ್ಗೆ ಕೊಟ್ರೆ ಇರಾನಿನ ಮಿಸೈಲ್ ಶಕ್ತಿ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಅವರು ಇಸ್ರೇಲನ್ನು ಬಿಡಿ ಅಮೆರಿಕಾನ ಕೂಡ ಟಾರ್ಗೆಟ್ ಮಾಡಿಕೊಂಡು ಬಿಡ್ತಾರೆ. ಈಗಾಗಲೇ ಯುರೇನಿಯಂ ಎನ್ರಿಚ್ಮೆಂಟ್ ಅಲ್ಲಿ ಕೂಡ ಇರಾನ್ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಯಾಗಿದೆ. ಸಣ್ಣ ಮಟ್ಟದ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಯುರೇನಿಯಂ ಶುದ್ಧೀಕರಣ ಅಲ್ಲಿ ಸಾಧ್ಯವಾಗಿದೆ ಅಂತ ವರದಿಗಳು ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಕ್ಕರೆ ಅಮೆರಿಕ ಕೂಡ ಇರಾನ್ ಅನ್ನ ಕೆಣಕೋದಕ್ಕೆ ಹಿಂಜರಿಬೇಕಾಗಿ ಬರುತ್ತೆ. ಹಾಗೇನಾದರೂ ಆದರೆ ಅದರಿಂದ ಇಸ್ರೇಲ್ ಸಮಸ್ಯೆಗೀಡಾಗುತ್ತೆ. ಅಂಥ ಸಂದರ್ಭ ಬಂದರೆ ಇಸ್ರೇಲ್ ಮೊದಲು ಅಣ್ವಸ್ತ್ರಗಳನ್ನು ಇರಾನ್ ಮೇಲೆ ಬಳಸಿಬಿಟ್ರೆ ಅಚ್ಚರಿ ಪಡಬೇಕಿಲ್ಲ. ಯಾಕೆಂದ್ರೆ ಇಸ್ರೇಲಿನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ಅವ್ರು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಆಗಿಬಿಡ್ತಾರೆ. ಅವ್ರ ಹತ್ರನೂ ಅಣ್ವಸ್ತ್ರಗಳಿವೆ. ಸೊ ಇಲ್ಲಿ ಯುಕ್ರೇನ್ ಮತ್ತು ರಷ್ಯಾ ಸಂಘರ್ಷ ಅನ್ನೋದು ಪಶ್ಚಿಮದ ದೇಶಗಳ ಚಿತಾವಣೆಯ ಕಾರಣಕ್ಕೆ, ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷಕ್ಕೆ ಮತ್ತು ಆ ಮೂಲಕ 3ನೇ ವಿಶ್ವಯುದ್ಧಕ್ಕೆ ದಾರಿ ತೆಗೆಯುವ ಸಾಧ್ಯತೆಗಳು ಇಲ್ಲಿ ನಿಚ್ಚಳವಾಗಿ ಕಾಣ್ತಾ ಇವೆ.
ಇನ್ನು ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷ ಇಷ್ಟು ಬೇಗ ಮುಗಿಯೋದಿಲ್ಲ ಅನ್ನೋದು ಖಚಿತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಷ್ಯಾಗೆ ಭಾರತದ ಆಂಟಿ ಡ್ರೋನ್ ಆಯುಧಗಳನ್ನು ಖರೀದಿ ಮಾಡೋದಕ್ಕೆ ಕೆಲ ಭಾರತೀಯ ರಕ್ಷಣಾ ತಜ್ಞರು, ನಿವೃತ್ತ ಸೇನಾಧಿಕಾರಿಗಳು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಕಡೆಯಿಂದ ಬಂದ ಚೈನಾ ಹಾಗೂ ಟರ್ಕಿಯ ಎಲ್ಲ ಡ್ರೋನ್ಗಳನ್ನು ಭಾರತದ ಆಂಟಿ ಡ್ರೋನ್ ಸಿಸ್ಟಮ್ಗಳು ಯಶಸ್ವಿಯಾಗಿ ಹೊಡೆದು ಕೆಡವಿದು ಮತ್ತು ಅವು ಯುದ್ಧದಲ್ಲಿ ಉತ್ತೀರ್ಣಗೊಂಡಿವೆ. ಚೈನಾದ ತಂತ್ರಜ್ಞಾನವನ್ನು ನಂಬಿಕೊಂಡು ಪಾಕಿಸ್ತಾನದ ಥರ ನೀವು ಕೂಡ ಒದೆ ತಿನ್ನೋದಿಕ್ಕೆ ಹೋಗಬೇಡಿ, ಅಹಂಕಾರವನ್ನು ಬಿಟ್ಟು ಭಾರತದ ಆಂಟಿ ಡ್ರೋನ್ಗಳನ್ನು ರಷ್ಯಾ ಖರೀದಿ ಮಾಡಲಿ ಅನ್ನೋದು ರಕ್ಷಣಾ ತಜ್ಞರು ಕೊಡ್ತಾ ಇರೋ ಸಲಹೆ. ಇಲ್ಲಿ ನಾವು ತಂತ್ರಜ್ಞಾನದ ಪಿತಾಮಹರು, ನಾವೇ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ಆಫರ್ ಮಾಡ್ತೀವಿ, ನಮ್ಮ ಏರ್ ಡಿಫೆನ್ಸ್ ಅನ್ನ ಭಾರತಕ್ಕೆ ಕೊಟ್ಟಿದ್ದೀವಿ, ಈ ಅಹಂಕಾರ ಬಿಟ್ಟು ರಷ್ಯಾ ಭಾರತದ ಆಂಟಿ ಡ್ರೋನ್ಗಳನ್ನು ಅಳವಡಿಸಿಕೊಂಡ್ರೆ ತಪ್ಪೇನಿದೆ? ಯಾಕೆಂದ್ರೆ ಆಯುಧ ತಂತ್ರಜ್ಞಾನದಲ್ಲಿ ಭಾರತ ಚೈನಾಗಿಂತ ಸಾಕಷ್ಟು ಮುಂದಿದೆ ಅನ್ನೋದಂತೂ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಸಾಬೀತಾಗಿದೆ. ಹೀಗಾಗಿ ರಷ್ಯಾದ ರಕ್ಷಣೆಗೆ ಭಾರತದ ಆಂಟಿ ಡ್ರೋನ್ ತಂತ್ರಜ್ಞಾನವನ್ನ ಅಳವಡಿಸಲಾಗುತ್ತಾ ಗೊತ್ತಿಲ್ಲ. ಇದು ಗೆಳೆಯರೆ, ರಷ್ಯಾ ಯುಕ್ರೇನ್ ನಡುವಿನ ಯುದ್ಧ ಅತಿರೇಕವನ್ನು ತಲುಪುತ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.